ನ್ಯಾಯ ಬೇಕಾಗಿದೆ. ಮತ್ತು ನಾವೇನಾದರೂ ನಾಳೆ ಅವನ ವಿರುದ್ಧ ಏನಾದರೂ ಮಾಡಿದರೆ ಈ ಕೆಟ್ಟ ಹೆಸರು ನಮಗೆ ಬರ್ತದೆ. ಮತ್ತು ಇಡೀ ನಮ್ಮ ನಾಯಕ ಸಮಾಜ ಎಚ್ಚೆತ್ಕೊಳ್ಬೇಕು. ಇಡೀ ನಮ್ಮ ನಾಯಕ ಸಮಾಜ ಇಡೀ ಸಿದ್ದಾಪುರ ತಾಲೂಕಲ್ಲಿ 35,000ಕ್ಕೂ ನಮ್ಮ ಹೆಚ್ಚಿಗೆ ಜನಸಂಖ್ಯೆ ಇದೆ. ಆ ನಾಯಕ ಸಮಾಜ ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನೊಬ್ಬ ಸಮಾಜದಲ್ಲಿ ಬೆಳೀತಾ ಇರುವಂಥ ಲೀಡರ್. ನನ್ನನ್ನು ಟಾರ್ಗೆಟ್ ಮಾಡಿ ಇವತ್ತು ತಿಮ್ಮಪ್ಪ ಮಾತಾಡ್ತಾರೆ. ಆದ್ದರಿಂದ ನೀವೆಲ್ಲ ನಮ್ಮ ಸಮಾಜದ ಲೀಡ್ರು, ಈ ತಾಲೂಕಿನ ಸಮಾಜದ ಲೀಡ್ರು ಅಥವಾ ಸಮಾಜದ ಮುಖಂಡರು, ನೀವು ಅದನ್ನು ಖಂಡಿಸದೇ ಇದ್ದರೆ ಮುಂದೊಂದು ದಿವಸ ಇಡೀ ಸಮಾಜಕ್ಕೆ ಮಾರಕ ಆಗುತ್ತೆ. ನಮ್ಮ ಇಡೀ ಸಮಾಜ ಈ ಥರ ಒಬ್ಬ ವ್ಯಕ್ತಿನ ಅಂದರೆ ನನ್ನ ಮೇಲೆ ಕೆಟ್ಟ ಹೆಸರು ಬರಲಿ ಅಂತೇಳಿ ಅವ ಹೇಳಿದ್ದೆಲ್ಲ ಸತ್ಯ. ಅದನ್ನು ಹೇಳಿದ್ನಲ್ಲ, ನಿಮ್ಮ ಜೊತೆಗೆ ಯಾರ ಜೊತೆಗೂ ನಾನು ಸೇರಲ್ಲ. ನಾನು ಅಂದರ್ಬಾರ್ ಆಡಿಸಿ ಅಥವಾ ಕ್ಲಬ್ ನಡೆಸಿ ಜೀವನ ಮಾಡಬೇಕಾಗಿತ್ತು. ನನಗೆ ಗತಿ ಬಂದಿಲ್ಲ. ನನ್ನ ಕುಟುಂಬಕ್ಕೂ ನಮಗೂ ಆ ಗತಿ ಬಂದಿಲ್ಲ. ನನ್ನ ಅಣ್ಣನ ಬಿಸ್ನೆಸ್ಸೇ ಬೇರೆ, ನನ್ನ ವ್ಯವಹಾರಗಳೇ ಬೇರೆ. ಆದ್ದರಿಂದ ಅವನ ಮತ್ತು ಇನ್ನೂ ಅವನ ವೈಯಕ್ತಿಕ ವಿಚಾರಗಳು ಇದ್ದಾವೆ. ಅಂದರೆ ನಾನು ಹೇಳಿದ ಒಂದು ವಿಷಯ ಹೇಳ್ತೀನಿ, ಅವ್ರು ಹೇಳಿದ್ದನ್ನು ನಾನು ಸಾಕ್ಷಿ ಇಲ್ಲದೆ ಮತ್ತು ಸತ್ಯ ಘಟನೆಗಳನ್ನು ಅವನಿಗೆ ಸುಳ್ಳು ಹೇಳೋಂಥ ಅಗತ್ಯ ನನಗಿಲ್ಲ. ನಮ್ಮ ರಾಜೀವ್ ಭಟ್ರು ಅಂತೇಳಿ ಒಬ್ಬರು ಅವ್ರು ಹೇಳಿದ್ರು, ನನ್ನ ಇಡೀ ಕುಟುಂಬ ಹಾಳು ಮಾಡಿಬಿಟ್ಟ, ನನಗೆ ಒಬ್ಬ ಮಗ ಇದ್ದಾನೆ, ನನ್ನ ಹೆಂಡತಿ ತಂದೋಗಿ ಸಿರ್ಸಿಯಲ್ಲಿ ರೂಮ್ ಮಾಡಿ ಇಟ್ಟಿದ್ದಾನೆ ಅಂತ. ಇದು ನಾಚಿಕೆ ಆಗಲ್ಲ ಅವನಿಗೆ? ಒಬ್ಬ ಇಡೀ ಸಮಾಜದಲ್ಲಿ ಇದನ್ನು ಮಾಡಬೇಕಾದ್ರೆ ಇಂಥ ಅಕ್ರಮದ ಮಾಡ್ತಾನಲ್ಲ, ನಾಚಿಕೆ ಆಗಲ್ವಾ? ಮತ್ತು ಇನ್ನೊಂದು ಹೇಳಿದರು, ಕೌಚೂರಲ್ಲಿ ಒಂದು ಬಿಸಿ ಊಟದ ಹೆಂಗಸು ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಆವಾಗ ನಾನು ಹೇಳಿದ್ದಲ್ಲ, ಆ ಆತ್ಮಹತ್ಯೆ ಮಾಡ್ಕೊಂಡ ಅವ್ರ ಸೋದರ ಮಾವನೇ ನನಗೆ ಫೋನ್ ಮಾಡಿ ಹೇಳಿದರು, ನನ್ನ ಸೊಸೆಗೆ ಸಾವಿಗೆ ಕಾರಣನೇ ತಿಮ್ಮಪ್ಪನ ಹೆಂಡತಿ, ಅವ್ರು ಬೈದಿದ್ದಕ್ಕಾಗಿ ನನ್ನ ಸೊಸೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ನಾವು ಕೇಸ್ ಮಾಡ್ತೀವಿ ಅಂತ. ಆವಾಗ ನಾವು ಅಲ್ಲಿ ಹಸ್ತಕ್ಷೇಪ ಮಾಡಿ ನೀನು ಕಂಪ್ಲೇಂಟ್ ಕೊಡಲಿ ಅನ್ನಿಲ್ಲ. ನೋಡಪ್ಪ, ನೀವು ಏನಾದ್ರು ಮಾಡ್ಕೊಡ್ರಿ ಅಂತ ಹೇಳಿದ್ದೀವಿ ವಿನಃ ನಾವು ಯಾವುದೇ ಕಾರಣಕ್ಕೂ ಅಂಥ ಕೆಲಸವನ್ನು ಮಾಡಲಿಲ್ಲ. ಇವ ಯಾಕೆ ಮಾಡ್ತಾನೆ ಏನೋ ಗೊತ್ತಿಲ್ಲ ನಮಗೆ. ನಮ್ಮ ಕುಟುಂಬದ ಮೇಲೆ, ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಯಾಕೆ ಮಾಡ್ತಾನಂತ ನನಗೆ ಗೊತ್ತಿಲ್ಲ. ಅದರಿಂದ ಇನ್ನೂ ಅವನಿಗೆ ವಿಚಾರಗಳು ಇದ್ದಾವೆ. ಯಾಕಂದರೆ ನಾನು ಈ ತಾಲೂಕಿನಲ್ಲಿ ಯಾರಿಗೂ ಮೋಸ ಮಾಡಿ ಕೆಟ್ಟ ಕೆಲಸ ಮಾಡಿ ಬದುಕುವಂಥದ್ದಿಲ್ಲ. ನಾವು ಈ ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ನಾನು ಏನಾದರೂ ಅಕ್ರಮ ದಂಧೆಗಳಲ್ಲಿ 2 ನಂಬರ್ ದಂಧೆಗಳಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂದರೆ ನೀವು ತನಿಖೆ ಮಾಡಿರಿ, ನಮ್ಮನ್ನು ಒಳಗಾಕ್ರಿ, ನಮ್ಮ ಕುಟುಂಬವನ್ನು ಅರೆಸ್ಟ್ ಮಾಡಿರಿ, ನಾವು ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಕಾನೂನು ವಿರುದ್ಧವಾಗಿ ನಾವು ಯಾವುದೇ ಈ ತಾಲೂಕಿನಲ್ಲಿ ಮಾಡಲ್ಲ, ಮಾಡೋದು ಇಲ್ಲ. ಹೇಳಿದ್ನಲ್ಲ, ನಾನು ಬಂದು ಈ JDSಗೆ ಹೋದ, ಸ್ವಲ್ಪ ಮಧ್ಯದಲ್ಲಿ JDSಗೆ ಹೋದಾಗ ಒಂದು ಸುಳ್ಳೇ ಒಂದು ಜೀವನ. JDSಗೆ ಹೋದಾಗ ಅವನಿಗೆ ನಮ್ಮ ಬಗ್ಗೆ ಗೊತ್ತಾಗಬೇಕಲ್ಲ ತಾಲೂಕಿನ ಜನರಿಗೆ. JDSಗೆ ಹೋದಾಗ ನನ್ನ ದೇವೇಗೌಡರು ತೊಡೆ ಮೇಲೆ ಕುಂಡಿಸ್ಕೊಂತಾರೆ ಅಂತೇಳಿ ಇಲ್ಲೆಲ್ಲ ಬಿಲ್ಡಪ್ ಕೊಡ್ತಿದ್ದ. ಈ ರೀತಿ ಒಂದು ಸುಳ್ಳೇ ಜೀವನ. ಇವತ್ತು ಹಂಗೆ BJP ಹೋಗಿ 3 ವರ್ಷ ಆಯಿತು, ತಾಲೂಕು ಅಧ್ಯಕ್ಷ ಆಗಿದ್ದಾನೆ. ಒಳ್ಳೆ ಕೆಲಸ ಮಾಡಲಿ, ನಾವು ಅವನಿಗೆ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳ್ತೀವಿ. ಒಳ್ಳೆ ಕೆಲಸ ಅಂದರೆ ತಾಲೂಕಿನಲ್ಲಿ ಕೆಟ್ಟ ಕೆಲಸಗಳು ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದ್ದಾವೆ. ಇವತ್ತು 30 ವರ್ಷದಿಂದ ಈ ತಾಲೂಕಿನಲ್ಲಿ BJP MLA ಇದ್ರು, ಕಾಗೇರಿಯವರು ಮಂತ್ರಿಗಳಿದ್ರು. ಆವಾಗಲೂ ರಿಕ್ರಿಯೇಷನ್ ಕ್ಲಬ್ಗಳು ನಡೀತಾ ಇದ್ರು ತಾಲೂಕಿನಲ್ಲಿ. ಅವ್ರ ಪಾರ್ಟಿಯವರು ಇದ್ರು, ನಮ್ಮ ಪಾರ್ಟಿಯವರು ಇದ್ರು, ಅವರು ಆದ್ರೂ ಓನರು ನಡೀತಾ ಇದ್ವು. ಅಕ್ರಮ ಹೆಂಡ ಮದ್ಯ ಮಾರಾಟ ನಡೀತಾ ಇದ್ವು. ಕಾಗೇರಿ ಇದ್ದಾಗ ಅನೇಕ ಪ್ರೊಟೆಸ್ಟನ್ನು ಮಾಡಿದ್ದೀನಿ ನಾನು, ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ರಿ ಅಂತೇಳಿ. ತಾಲೂಕಿನ ಹಳ್ಳಿಗಳಲ್ಲಿ ಓಸಿ ನಡೀತಾ ಇದೆ. ನೀವು ಅದ್ರ ಬಗ್ಗೆ ಧ್ವನಿ ಎತ್ತಲಿ. ಅರಣ್ಯ ಅತಿಕ್ರಮಣದಾರರು ತೊಂದರೆ ಕೊಡ್ತಾರೆ, ಅದ್ರ ಬಗ್ಗೆ ಧ್ವನಿ ಎತ್ತಲಿ. ಇವು ಧ್ವನಿ ಎತ್ತದ ಯಾವುದಂದ್ರೆ ದ್ವೇಷದ ರಾಜಕಾರಣ. ಹೆಂಗೆ ಯಾರಾದರೂ ಕಾಂಗ್ರೆಸ್ನವರು ಒಂದು ಮನೆಗೆ ಬೇಕಾ ಒಂದು ಮರ ಕಡ್ಕೊಂಡ್ರು, ಅವ್ರು ಹೋಗಿ ರೇಡ್ ಮಾಡಿ ಅಂತ ಫೋನ್ ಮಾಡ್ತಾನೆ. ಇವನಿಗೆ ನಾಚಿಕೆ ಆಗಬೇಕು. ರೇಂಜರಿಗೆ ಫೋನ್ ಮಾಡಿ ಆ ಮರನ ಡಿಪೋಗೆ ಹೊಡ್ಕೋಗ್ರಿ ಅಂತ ಬಡವರಿಗೆ ತೊಂದರೆ ಕೊಡ್ತಾರೆ. ಆಮೇಲೆ ಸಾರ್ವಜನಿಕವಾಗಿ ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಂತೇಳಿ ಗುತ್ತಿಗೆದಾರರೆಲ್ಲ ಸೇರಿ ಅಲ್ಲಿ ಒಂದು ಖರಾಬ್ ಜಾಗದಲ್ಲಿ ಅಲ್ಲಿ VFC ಮತ್ತು ಅವರಿಗೆಲ್ಲ ಮಾತಾಡಿಕೊಂಡು ದೇವಸ್ಥಾನಕ್ಕೆ ಸ್ವಲ್ಪ ಹಣ ಸಹಾಯ ಮಾಡಿ ಒಂದು ಪ್ಲ್ಯಾಂಟ್ ಹಾಕಿದ್ದಾರೆ ಅಗ್ಗಂಜಲ್ಲಿ. ಅದನ್ನು ಕೀಳ್ರಿ ಅಂತೇಳಿ ಫಾರೆಸ್ಟ್ ಇಲಾಖೆಗೆ ಇದನ್ನು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಈ ರಾಜಕಾರಣ. ಯಾರಾದರೂ ಒಬ್ಬ ಆಕ್ಸಿಡೆಂಟ್ ಆದರೆ ಅವನಿಗೆ ನಾವೇನಾದರೂ ಸಪೋರ್ಟ್ ಮಾಡಿ ಇನ್ಸೂರೆನ್ಸ್ ಕ್ಲೈಮ್ ಆಗೋ ರೀತಿಯಲ್ಲಿ ಹೆಲ್ಪ್ ಮಾಡಿರಿ ಅಂದರೆ ನೀವು ಅವನಿಗೆ ಕಂಪ್ಲೇಂಟ್ ಮಾಡಬೇಕು ಅಂತ. ಅಂದರೆ ಅವನ ಕುಟುಂಬ ಹಾಳಾದ್ರೂ ಅಡ್ಡಿಲ್ಲ, ಅವನಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗದೆ ಇದ್ರೂ ಅಡ್ಡಿಲ್ಲ, ಇಲ್ಲಿ ಇವನಿಗೆ ಸ್ವಾರ್ಥ. ಈ ರೀತಿ ರಾಜಕಾರಣ ಒಂದು. ಇದರಿಂದ ನಮ್ಮ ತಾಲೂಕಿಗೆ ಅವನಿಂದ ಮಾರಕ ಆಗಿದೆ. BJP ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಕಾಗೇರಿ ಅವರಿಗೆ ಮತ್ತು BJP ಪಕ್ಷದ ಜಿಲ್ಲಾ ಅಧ್ಯಕ್ಷರಿಗೆ ತಕ್ಷಣ ಇವನನ್ನು ನೀವು ಮಂಡಲ ಅಧ್ಯಕ್ಷನಿಂದ ಇಳಿಸಿ ಈ ತಾಲೂಕಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು. ಇಲ್ಲಾಂದರೆ ನಿಮ್ಮ ಇಡೀ ಪಕ್ಷವನ್ನು ಸಂಪೂರ್ಣ ಡ್ಯಾಮೇಜ್ ಮಾಡ್ತಾನೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಇವತ್ತು ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ನಾನೇನಾದರೂ ಅಪರಾಧ ಮಾಡ್ತಾ ಇದ್ದೀನಿ, ಈ ತಾಲೂಕಿನಲ್ಲಿ ಅಕ್ರಮ ದಂಧೆಗಳನ್ನು ಮಾಡ್ತಾ ಇದ್ದೀನಿ ಅಂದರೆ ಕಂಪ್ಲೇಂಟ್ ಕೊಡ್ರಿ.
ನಾನು ಅದರಲ್ಲಿ ಭಾಗವಹಿಸಿದ್ದೀನಿ ಅಂದರೆ ಪೊಲೀಸ್ ನಿರ್ದಾಕ್ಷಿಣ್ಯವಾಗಿ ನನ್ನ ಕ್ರಮ ತಗೊಳ್ಳಿ, ನಾನು ಯಾವುದೇ 2 ನಂಬರ್ ದಂಧೆ ಮಾಡ್ತಾ ಇದ್ದೀನಿ ಅಂತೇಳಿ. ಇಲ್ಲ ಅಂದರೆ ಪೊಲೀಸ್ ಇಲಾಖೆ ಯಾರ ಕುಮ್ಮಕ್ಕಿನಿಂದ ನಮ್ಮ ಸೋದರನ ಹೋಮ್ ಸ್ಟೇ ಮೇಲೆ ಬಂದು ಅಲ್ಲಿ ಏನು ಲೈಸೆನ್ಸ್ ಇರುವಂಥ ರಿಕ್ರಿಯೇಷನ್ ಕ್ಲಬ್ ಮೇಲೆ ದಾಳಿ ಮಾಡಿ ಅಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ಇಲ್ಲ, VDR ಅನ್ನು ಕೂಡ ಸೀಜ್ ಮಾಡಿದ್ದಾರೆ. ಅವ್ರು ನೋಡ್ಲಿಕ್ಕೆ ಕೊಟ್ಟಿಲ್ಲ. ಅದೇನು ಮಾಡಿದ್ದಾರೆ, ಅವರಿಗೆ ಒಳ್ಳೆ ಅಧಿಕಾರಿಗಳಾದರೆ DYSP ಏನು ಗೀತಾ ಪಾಟೀಲ್ ಇದ್ದಾರೆ, ಅವರಿಗೆ ಜನಗಳ ಮೇಲೆ ಕಾಳಜಿ ಇದ್ದರೆ ಈ ತಾಲೂಕಿನಲ್ಲಿ ಸಿರ್ಸಿಯಿಂದ ನಮ್ಮ ಅಲ್ಲಿಗೆ ಬಂದು ರೇಡ್ ಮಾಡೋಕ್ಕಿಂತ ಪೂರ್ವದಲ್ಲಿ ಸಿರ್ಸಿಯಿಂದ ಬಂದ್ ಮಾಡ್ಕೊಂತ ಬಂದು ಅವರಿಗೆ ನಾವು ಸನ್ಮಾನ ಮಾಡ್ತೀವಿ. ಸಿರ್ಸಿಯಿಂದ ಇಡೀ ಜಿಲ್ಲೆಯಿಂದ ಏನು ಅಕ್ರಮವಾಗಿ ಅಥವಾ ಕ್ಲಬ್ ತಗೊಂಡು ಲೈಸೆನ್ಸನ್ನು ತಗೊಂಡು ಅಕ್ರಮವಾಗಿ ಯಾರಾದ್ರು ನಡೆಸ್ತಾ ಇದ್ರೆ ಅಥವಾ ಏನು ಕಾನೂನು ಇವರು DYSP ಆದವರು ಕೋರ್ಟ್ ಆದೇಶ ತಗೊಂಡು ಲೈಸೆನ್ಸ್ ತಗೊಂಡು ಏನು ರಿಕ್ರಿಯೇಷನ್ ಕ್ಲಬ್ ಅನ್ನು ನಡೆಸ್ತಾ ಇದ್ದಾರೆ ಇದನ್ನ